ಕ್ಷಣದ ಮನಸ್ಥಿತಿ ಅವ್ರದ್ದು. ಕ್ಷಣದ ಮನಸ್ಥಿತಿ ಏನಿರುತ್ತೆ ಅಂದರೆ, ಒಂದು ಆತ್ಮಹತ್ಯೆ ಅನ್ನೋದು ತುಂಬ ಧೈರ್ಯವಂತರು ಮಾಡುವಂಥ ಕೆಲಸ. ಆ ಧೈರ್ಯನ ದಯವಿಟ್ಟು ಬದುಕಿಗೋಸ್ಕರ ಮಾಡಬೇಕು, ಸಾಯೋದಕ್ಕಲ್ಲ. ಏನಂದರೆ, ನಿಮಗೆ ಯಾವುದೇ ರೂಪದ ಆತ್ಮಹತ್ಯೆ ಅದನ್ನು ಎಜುಕೇಟ್ ಮಾಡಬಾರ್ದು. ಮೀಡಿಯಾದಲ್ಲಿ ಕೂತ್ಕೊಂಡು ಜವಾಬ್ದಾರಿ ಇರೋರು ಆತ್ಮಹತ್ಯೆ ಮಾಡ್ಕೊಳ್ಳೋವಾಗ ತುಂಬ ಧೈರ್ಯ ಬೇಕು ಮತ್ತು ತುಂಬ ಮನಸ್ಸಲ್ಲಿ ಬದುಕಿಗೆ ಇನ್ನೊಂದು ಮಾರ್ಗವೇ ಇಲ್ಲ. ಅಂದರೆ ಇವರು ಪರ್ಟಿಕ್ಯುಲರ್ ಈ ಎಕ್ಸಾಂಪಲಿಗೆ ಬರೋದಾದರೆ, ನಾನು ಇಷ್ಟು ಚಂದವಾದ ಬದುಕನ್ನು ಮಾಡಿದ್ದೀನಿ, ಇಷ್ಟು ಸಾಮ್ರಾಜ್ಯವನ್ನು ಕಟ್ಟಿದ್ದೀನಿ, ಅದು ಕುಸಿದೋಗುತ್ತೆ. ನಾನು ಈ ಪೊಲಿಟಿಕಲ್ ಫಂಡಿಂಗ್ ಏನು ಮಾಡಿದ್ದೀನಿ ಅದರಿಂದ ನಾನು ಸಿಗೆ ಬೀಳ್ತೀನಿ, ಅದು ನಿಂತು ಹೋಗುತ್ತೆ ಮತ್ತು ನನ್ನ ಬದುಕು ಕರ್ಬಾಗುತ್ತೆ. ನಾನು ಈ ಥರದೊಂದು ಕತ್ತಲೆಯ ಬದುಕನ್ನು ಬದುಕಬೇಕಾಗುತ್ತೆ, ಫ್ರೋಝನ್ ಆಗ್ಬಿಡ್ತೀನಿ, ನನ್ನನ್ನು ಫ್ರೈ ಮಾಡಿಬಿಡ್ತಾರೆ ಅಂತ ಬಂದಾಗ ಅವರು ಆ ತೀರ್ಮಾನಕ್ಕೆ ತುಂಬ ಗಟ್ಟಿಯಾಗಿ ತೊಗೊಂಡಿದ್ದಾರೆ. ಯಾಕಂದರೆ ಅದನ್ನು ಅವರು ಕಲ್ಪಿಸ್ಕೊಳ್ಳೋಕ್ಕೂ ಆಗಿಲ್ಲ ಆ ಸ್ಟೇಜನ್ನು. ಸರ್, ಅಂಬಾನಿ ಅದಾನಿ ಅಷ್ಟು ಶ್ರೀಮಂತರೇನಲ್ಲ ಇವರು. ಅವರು ಮಾಡದೇ ಇರೋ ತಪ್ಪುಗಳನ್ನ ಇವ್ರು ಯಾಕೆ ಮಾಡ್ತಿದ್ದಾರೆ ಅಂತ ನಿಮಗೆ ಆ ಜಾಗದಲ್ಲಿ ತಪ್ಪು ಕಂಡುಹಿಡಿಯೋಕಿರೋರಿಗೆ ಅವರ ತಪ್ಪು ಸರಿಯಾಗಿ ಕಾಣಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಹ್ಯಾಂಡ್ ಇನ್ ಗ್ಲೌಸ್ ಥರ ಅವರಿಗೆ ಸರಿಯಾಗಿ ಕಾಣಿಸ್ತಾ ಇದೆ, ಸೊ ಅವ್ರಿಗೆ ಅದು ಸರಿ. ಇದು ಇವ್ರದ್ದು ಏನೋ ಒಂದು ಇಷ್ಟು ಪರ್ಸೆಂಟೇಜ್ ತಪ್ಪು ದೊಡ್ಡದಾಗಿ ಕಾಣಿಸ್ತಾ ಇದೆ, ತಪ್ಪು ಅಷ್ಟೆ. ಇಲ್ಲಿ ಪಿಕ್ ರಣಹದ್ದು ಯಾವುದನ್ನು ಪಿಕ್ ಮಾಡ್ತಾ ಇದೆ? ಡೆಲ್ಲಿಲಿ ಕೂತಿರೋ ರಣಹದ್ದು ಕಾಂಗ್ರೆಸ್ ಫೇವರ್ ಆಗಿರೋರು ಮಾತ್ರ ಪಿಕ್ ಮಾಡ್ತಾ ಇದೆ, BJPಗೆ ಫೇವರ್ ಆಗಿರೋರನ್ನ ಮಾಡ್ತಾ ಇಲ್ಲ. ದಟ್ಸ್ ಆಲ್. ಸರ್, ಇನ್ನೊಂದು ವಿಚಾರ, ಆ ಗರ್ಭದಲ್ಲಿ ಉದುಗಿ ಹೋದ ಸತ್ಯಗಳು ಅಂತ ಹೇಳಿದ್ದೀರಾ. ಸೊ ಆ ಸತ್ಯಗಳು ಏನು? ಸತ್ಯಗಳು ಇಟ್ಸ್ ವೆರಿ ಸಿಂಪಲ್ ಡೈರಿ ಅಂತ ಹೇಳಿದ್ರಿ, ಅದು ಲೋ ಪ್ರೊಫೈಲ್ ಸತ್ಯಗಳು ಗೊತ್ತಾಗಬೇಕು. ಪೊಲಿಟಿಕಲಿ ಇವ್ರಿಗೆ ಏನು ಸಿಗುತ್ತೆ, ಈಸ್ ಅ ಬಿಸ್ನೆಸ್ ಮ್ಯಾನ್. ಅಷ್ಟು ಸುಲಭಕ್ಕೆ ತನಗೇನು ಸಿಗದಲೇ ದೊಡ್ಡ ದೊಡ್ಡ ರಿಸ್ಕ್ಗಳಿಗೆ ಕೈ ಆಗಲ್ಲ. ಇವ್ರಿಗೆ ಏನು ಕೊಡ್ತೀವಿ ಅಂಥೇಳಿ ಅಷ್ಟು ದೊಡ್ಡ ದೊಡ್ಡ ಪೊಲಿಟಿಕಲ್ ಫಂಡಿಂಗ್ಸ್ ಮಾಡ್ತಾ ಇದ್ರು. ಕಾಂಗ್ರೆಸ್ನವರೇ ಮಾಡಿಸ್ತಾ ಇದ್ದಿದ್ದು, ಇಂಟರ್ಸ್ಟೇಟ್ ಮಾಡ್ತಾ ಇದ್ರು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿಸಿದ್ರು. ಆಮೇಲೆ ನನಗನ್ಸುತ್ತೆ ಇವರು ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆಗಿದ್ದನ್ನೆಲ್ಲ ತಲೆ ತೊಳ್ಕೊಂಡ್ಬಿಡ್ತೀನಿ ಅಂತೇಳಿ ಹೊರಟೋದಕ್ಕೆ ಯಾರು ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಕೊನೆಗೆ ಯಾರು ಕೈ ಬಿಟ್ಟರು, ಯಾರು ಕೈ ಬಿಟ್ಟರು ಅನ್ನೋದ ನಿರಾಶೆಯಲ್ಲಿ ಇವರು ತನ್ನ ಜೀವನ ಕಳ್ಕೊಳ್ಳೋದಕ್ಕೆ ನಿರ್ಧಾರಕ್ಕೆ ಬಂದರು. ಮತ್ತು ಇವರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು, ಅದರ ಹಿಂದೆ ಇರುವುದು ಪೊಲಿಟಿಕಲ್ ರೀಸನ್ ಬಿಟ್ಟರೆ ಇದು ಎಕನಾಮಿಕಲ್ ರೀಸನ್ ಅಲ್ಲ. ಇವೆಲ್ಲ ಹುದುಗಿ ಹೋದ ಸತ್ಯಗಳು. ಸರ್, ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ಗೆ ಫಂಡಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಕಾಂಗ್ರೆಸ್ ಪಕ್ಷನೇ ಇರ್ಬೋದಾ ಅವರ ಒಂದು ಸಾವಿಗೆ ಕಾರಣ ಅಂತ? ಕಾಂಗ್ರೆಸ್ಗೆ ಫಂಡಿಂಗ್ ಮಾಡಿದ್ರೆ ಕಾಂಗ್ರೆಸ್ನವ್ರು ಯಾಕೆ ಆಗ್ತಾರೆ? ಕಾಂಗ್ರೆಸ್ನಿಗೆ ಇವರು ಫೇವರ್ ಇದಾರಲ್ಲ, ಇವರು ಬದುಕಿದ್ರೆ ಕಾಂಗ್ರೆಸ್ನವ್ರಿಗೆ ಒಳ್ಳೇದಲ್ವಾ? ಇದು ಉಲ್ಟಾ. ನಾನು ಹೇಳಿದ್ನಲ್ಲ, ಕೇಂದ್ರದಲ್ಲಿ ಕುಳಿತ ಹದ್ದಿಗೆ, ಡೆಲ್ಲಿಯಲ್ಲಿ ಕುಳಿತ ಹದ್ದಿಗೆ ಇವರು ಮಿಕ್ಕವಾಗಿ ಕಂಡಿದ್ದಾರೆ, ಬಸವನಹುಳವಾಗಿ ಕಂಡಿದ್ದಾರೆ. ಅರ್ಥ ಆಗಿಲ್ಲ ನಿಮಗೆ? ಅಷ್ಟೇ ವಿಚಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.